ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವೈಎಸ್ ದತ್ತ ಅವರು ನಮ್ಮ ಜೊತೆಲಿದ್ದಾರೆ. ದೇವೇಗೌಡರು ಈಗಾಗಲೇ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದಾರೆ ಅಂತ ಸಂಸ್ಕಾರ ಮಾಡೋ ಜಾಗವನ್ನು. ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆಲಿ ಮಾತಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅಂತ ಕೇಳ್ತೀನಿ. ಸರ್, ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ದೇವೇಗೌಡರು ನೀವೆಲ್ಲ ಬಂದಿದ್ರಿ. ದೇವೇಗೌಡರು ನಿಮ್ಮ ಜೊತೆಲಿ ಮಾತಾಡಿದ್ರು, ಏನೆಲ್ಲ ವಿಚಾರಗಳನ್ನು ಹೇಳಿದ್ರು? ಅವರಿಗೆ ಈ ಮಾವಿನಕೆರೆ ರಂಗನಾಥ ಸ್ವಾಮಿಯ ಸನ್ನಿಧಿನಲ್ಲಿ ಅದರ ತಪ್ಪಲಿನಲ್ಲೇ ನಾಳೆ ಅಂತ್ಯಕ್ರಿಯೆಗಳು ನಡೀತಾ ಇರೋದು. ದೇವೇಗೌಡರಿಗೂ ಈ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಆ ಬೆಟ್ಟಕ್ಕೂ ಒಂದು ಅವಿನಾಭಾವ ಸಂಬಂಧ. ಅದನ್ನು ನೋಡಿದ ತಕ್ಷಣವೇ ಸ್ವಲ್ಪ ಭಾವುಕರಾದರು. ಹಳೇ ಘಟನೆಗಳೆಲ್ಲ ನೆನಪಿಗೆ ಬಂದ್ಬಿಡ್ತು. ತುಂಬ ಭಾವುಕರಾಗಿ ನಾಳೆ ಹೀಗಾಗಬೇಕು ಹಾಗಾಗಬೇಕು ಅಂಥೇಳಿ ಅನೇಕ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ನಾಳೆ ಗೌಡ ಮನಸ್ಸಿನಲ್ಲಿರುವಂಥದ್ದಕ್ಕೆ ಒಂದು ನಾಳೆ ಅವರು ಮೊಟ್ಟ ಮೊದಲಿಗೆ ಅವರು MLA ಆಗಿದ್ದು 62ರಲ್ಲಿ ಮಾವಿನಕೆರೆ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ನೀನು ನಿಂತ್ಕೊ ಅಂತ ಹೇಳಿದ್ದು. ಚೆನ್ನಮ್ಮನವರು ನಾನು ಬೆಂಬಲವಾಗಿರ್ತೀನಿ, ಧೈರ್ಯ ಮಾಡಿ ಪಕ್ಷೇತರರಾಗಿ ನಿಂತ್ಕೊಳ್ಳಿ, ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ರು ಅಂಥೇಳಿ ಹೇಳಿದ್ದು. ಆ ಕನಸಲ್ಲಿ ರಂಗನಾಥ ಸ್ವಾಮಿ ಬಂದಿದ್ದರಿಂದ ನಾನು ಅವನ ಆಶೀರ್ವಾದದಿಂದಲೇ ನಾನು ಈ ಮಟ್ಟಕ್ಕೆ ಬಂದೆ ಅನ್ನೋದು ಅವರ ತಲೆ ಒಳಗಡೆ ತುಂಬ ನೆಟ್ಬಿಟ್ಟಿದೆ. ಹಾಗಾಗಿ ಅವರು ಮತ್ತು ಅವರ ಚೆನ್ನಮ್ಮನವರು ಇಬ್ಬರೂ ಅವತ್ತಿನಿಂದ ಇವತ್ತಿನವರೆಗೆ ರಂಗನಾಥ ಸ್ವಾಮಿ ಸಾನ್ನಿಧ್ಯ. ನಾಳೆ ಅಂತ್ಯಕ್ರಿಯೆ ತಮ್ಮ ಹೆಂಡತಿದು ಆ ರಂಗನಾಥ ಸ್ವಾಮಿಯ ಪಾದದ ಬುಡದಲ್ಲೇ ಆಗ್ತಾಯಿದೆ ಅನ್ನೋದು ಸ್ವಲ್ಪ ಅವ್ರನ್ನ ಎಮೋಷನಲ್ ಮಾಡಿದೆ. ಅದಕ್ಕೆ ಅವರೇನು ಹೇಳಿದ್ದಾರೆ ಅಂದರೆ, ನಾಳೆ ಬೆಳಗ್ಗೆನೇ ರಂಗನಾಥ ಸ್ವಾಮಿ ದೇವರಿಗೆ ಅಭಿಷೇಕ ಆಗಬೇಕು, ಲಕ್ಷ್ಮೀ ಅಮ್ಮನವ್ರಿಗೂ ಅಭಿಷೇಕ ಆಗಬೇಕು, ಮತ್ತು ಹರದನಹಳ್ಳಿ ಅವರ ಮಂದೇವರು ಶಿವ ಈಶ್ವರನ ದೇವಸ್ಥಾನದಲ್ಲೂ ರುದ್ರಾಭಿಷೇಕ ಆಗಬೇಕು, ಜೊತೆಗೆ ಆಂಜನೇಯ ಸ್ವಾಮಿಗೂ ಅಭಿಷೇಕ ಆಗಬೇಕು. ಆ ಎಲ್ಲ ದೇವರುಗಳ ಅಭಿಷೇಕದ ತೀರ್ಥ ತೊಗೊಂಡು ಬಂದು ನನ್ನ ಹೆಂಡತಿಯ ಪಾರ್ಥಿವದ ಮೇಲೆ ಪ್ರೋಕ್ಷಣೆ ಮಾಡಬೇಕು, ಇದು ನನ್ನ ಅಪೇಕ್ಷೆ ಅಂತ ಹೇಳಿದ್ದಾರೆ. ಪುರೋಹಿತಗಳಿಗೆಲ್ಲ ಭಾಳ ಶ್ರದ್ಧೆಯಿಂದ ಆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಡೆಸಿ ಅಂತ ಹೇಳಿದ್ದಾರೆ. ಪಾರ್ಥಿವ ಶರೀರ ಇಂಥ ಕಡೆಗೆ ಹೋಗಿ ಅದು ಒಂದು ಅವರ ಅಪೇಕ್ಷೆ ಇದೆ. ನಾಳೆ ಅದನ್ನು ಈಡೇರಿಸೋಕ್ಕೂ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ. ಯಾಕೆಂದರೆ ಅವ್ರ ಬೈಕೆ ದೇವೇಗೌಡರು ಫಸ್ಟು ಅವರು ಹರದನಹಳ್ಳಿಯಿಂದ ಹೊಳೆ ನರಸೀಪುರಕ್ಕೆ ಬಂದಾಗ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ದರು. ಈಗ ರೇವಣ್ಣ ಅವ್ರ ಮನೆ ಇದೆಯಲ್ಲ, ಆ ರೋಡಲ್ಲೇ ಮುಂದಕ್ಕೆ ಹೋದರೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮನವರು ಹಳ್ಳಿಯಿಂದ ಬಂದು ಹೊಳೆ ನರಸೀಪುರದಲ್ಲಿ 10 ರೂಪಾಯಿನ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದರು. MLA ಆಗಿದ್ದಾಗಲೂ ಗೌಡರು ಮತ್ತು ಚೆನ್ನಮ್ಮ ಆ ಮನೆಯಲ್ಲೇ ವಾಸ ಇದ್ದಿದ್ದು, 10 ರೂಪಾಯಿ ಬಾಡಿಗೆ ಮನೆಯಲ್ಲಿ. ಗೌಡ್ರಿಗೆ ಈಗ ಅದೆಲ್ಲ ನೆನಪಿಗೆ ಬರ್ತಾಯಿದೆ. ಸಹಜವಾಗಿ ನಾವು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ಅವ್ರಿಗೆ ಆಗ್ತಾಯಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ, ನಾಳೆ ನನ್ನ ಹೆಂಡತಿನ ಅಲ್ಲಿಂದ ರೇವಣ್ಣನ ಮನೆಯಿಂದ ಈ ಅಂತ್ಯಕ್ರಿಯೆ ಜಾಗಕ್ಕೆ ಕರ್ಕೊಂಡು ಬರೋಕ್ಕೆ ಮುಂಚೆ ಹೊಳೆ ನರಸೀಪುರದಲ್ಲಿ ನಾನು ನನ್ನ ಹೆಂಡತಿ ಸಂಸಾರ ಹೂಡಿದಂಥ ಆ 10 ರೂಪಾಯಿನ ಬಾಡಿಗೆ ಮನೆ ಮುಂದೆ ಸ್ವಲ್ಪ ಹೊತ್ತು ನಿಲ್ಲಿಸಿ ನಾವು ಮುಂದಕ್ಕೆ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಭಾವನೆಗಳಿಗೆ ನಾವು ನಾಳೆ ಬೆಲೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅರ್ಚಕರ ಜೊತೆಲೂ ಫೋನಲ್ಲಿ ಮಾತಾಡಿದ್ರೆ ಅರ್ಚಕರಿಗೆ ಮಾತಾಡಿದೆ, ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಹರೀಶ್ ಭಟ್ರು ಅಂಥೇಳಿ ಅವ್ರಿಗೆ ಮಾತಾಡಿದ್ದೀವಿ. ಅವರು ಎಲ್ಲ ಏರ್ಪಾಡುಗಳನ್ನು ನಾಳೆ ಬೆಳಗ್ಗೆ ಪೂಜಾ ಕೈಂಕರ್ಯಾದಿಗಳನ್ನ ಮಾಡ್ತಾಯಿದ್ದಾರೆ. ಆ ರೀತಿ ಗೌಡ್ರ ಮನಸ್ಸಿನಲ್ಲಿರೋ ಥರವೇ ಅದೆಲ್ಲ ಆಗೋಕ್ಕೆ. ಮತ್ತು ಇಲ್ಲಿ ಅಂತ್ಯಕ್ರಿಯೆಯೂ ಕೂಡ ಅವರಿಗೆ ಒಕ್ಕಲಿಗ ಸಂಪ್ರದಾಯ ಅಂತ ಇದ್ದರೂ ಕೂಡ ಅಮ್ಮ ಮಹಾಪತಿವ್ರತೆ ದೈವಭಕ್ತಿ ಆದ್ದರಿಂದ ಎಲ್ಲ ವೇದಘೋಷಗಳಿಂದ ಆಗಬೇಕು. ಅದಕ್ಕೆ ಒಂದೊಂದು ವೇದಕ್ಕೆ ಯಾರ್ಯಾರು ಪರಿಣಿತಿದ್ದಾರೆ ಅವರೆಲ್ಲರನ್ನೂ ಕರೆಸಬೇಕು ಅಂತೆಲ್ಲ ಹೇಳಿದ್ದಾರೆ. ರೇವಣ್ಣ ಅವರು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇದು ಗಂಟೆ ಕರ್ಕೊಂಬರ್ತಾರೆ ಮತ್ತು ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ಇಡಬೇಕು ಅಂತ ಒಂದು ಸ್ವಲ್ಪ ಇನ್ನೂ ಟೈಮ್ ಆಗಬೇಕು. ಕುಮಾರಣ್ಣ ಬರಬೇಕು. ಯಾಕೆಂದರೆ ನಾಳೆ ಏನಾಗ್ತಾಯಿದೆ ಅಂತಂದರೆ, ಈಗ ನಮಗೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ
ಕೇಂದ್ರದ 3-4 ಜನ ಸಚಿವರುಗಳು ಬರೋ ಥರ ಸಂಭವ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಬರ್ತಿದ್ದಾರೆ. ಆಮೇಲೆ ಇಲ್ಲಿ ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ಗಳಿದೆ. ಈ ಆವರಣದಲ್ಲಿ 2 ಹೆಲಿಪ್ಯಾಡ್ ವ್ಯವಸ್ಥೆ ಆಗಿದೆ. ಅಗತ್ಯ ಬಿದ್ದರೆ ಇನ್ನೊಂದು ಹೆಲಿಪ್ಯಾಡ್ನು ಈಗ ರಾತ್ರಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ನಾಳೆ ದರ್ಶನಕ್ಕೆ ರೇವಣ್ಣ ಅವ್ರ ಮನೆಗೆ ಬಂದು ಅವರ ಟೈಮಿಂಗ್ಸ್ಗಳು ಮತ್ತೊಂದು ನೋಡಬೇಕಾಗತ್ತೆ. ಜೊತೆಗೆ ಈಗ ಇನ್ನೂ ಕೂಡ ಬರೋ ಹೊತ್ತಿಗೆ ಪಾರ್ಥಿವ ಬರೋದಕ್ಕೇ ಈಗ ಲೇಟ್ ಆಗುತ್ತೆ. ಬೆಳಗ್ಗೆ ಕ್ಷೇತ್ರದ ಜನ ನೋಡಬೇಕು. ಹಾಗಾಗಿ ಅದೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಕುಮಾರಣ್ಣ ಅವರಿಗೆ ತುಂಬ ಇಷ್ಟವಾಗಿ ಈ ಜಾಗದಲ್ಲೇ ಆಗಬೇಕು ಅನ್ನೋದು ಕುಮಾರಣ್ಣನವರ ಅಪೇಕ್ಷೆ. ಆ ರಂಗನಾಥ ಸ್ವಾಮಿಯ ತಪ್ಪದಲ್ಲೇ ಆಗಬೇಕು, ಅವನ ಪಾದದ ಬುಡದಲ್ಲೇ ಆಗಬೇಕು ಅನ್ನುವಂಥ ಒಂದು ಭಾವನಾತ್ಮಕವಾಗಿ ಕುಮಾರಸ್ವಾಮಿಯ ಅಪೇಕ್ಷೆ. ಹಾಗಾಗಿ ನಾಳೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಇದು 4 ಗಂಟೆ ಮೇಲೆ ಆಗ್ಬೋದು ಅಂತ ನನ್ನ ಅಂದಾಜು. ಅದು ಬಂದ ಮೇಲೆ ಹೇಳ್ಬೋದು. ಇದು YSV ದತ್ತ ಅವರು ಕೊಟ್ಟಿರುವಂಥ ಮಾಹಿತಿ. ದೇವೇಗೌಡರು ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಅವರ ಆಸೆ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ಅಂತ್ಯ ಸಂಸ್ಕಾರ ಕೇವಲ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡೋದಲ್ಲ, ವೇದಘೋಷಗಳ ಮೂಲಕ ಆಗಬೇಕು. ಯಾಕಂದರೆ ಮಹಾನ್ ದೈವಭಕ್ತಿ ಆಗಿರುವಂಥ ಚೆನ್ನಮ್ಮನವರನ್ನ ಅಂತ್ಯ ಸಂಸ್ಕಾರ ಮಾಡೋದು ವೇದಘೋಷಗಳ ಮೂಲಕ ಆದರೆ ತಮಗೆ ತೃಪ್ತಿ ಆಗುತ್ತೆ. ಆ ರೀತಿಯೇ ಆಗಲಿ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಅವರಿಗೂ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬರುವಂಥ ಅರ್ಚಕರಿಗೂ ಸಹಿತ ಅವರಿಗೂ ಸಹಿತ ಈಗಾಗಲೇ ದೂರವಾಣಿಯಲ್ಲಿ ಕೊಟ್ಟಿದ್ದಾರೆ ದೇವೇಗೌಡರು. ಇನ್ನೊಂದಿಷ್ಟು ವಿಚಾರಗಳನ್ನೆಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವರ ಆಶಯದಂತೆ ಎಲ್ಲವನ್ನು ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು YSV ದತ್ತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಹಾಸನ.